ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಸೊ ಮಾರ್ಕೆಟ್ ನಾಳಿಂದ ಯಾವ ರೀತಿ ಟ್ರೇಡ್ ಮಾಡ್ಬೇಕನ್ನೋದನ್ನ ಬ್ಯಾಂಕ್ ನಿಫ್ಟಿಲಿ ನೋಡೋಣ. ಸೊ ಇವಾಗ ಒಂದು ಮಂತ್ಲಿ ಎಕ್ಸ್ಪೈರಿ ಮಾತ್ರ ಇದೆ, ವೀಕ್ಲಿ ಎಕ್ಸ್ಪೈರಿ ಹೋಗೋದ್ರಿಂದ ಮಾರ್ಕೆಟ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಸ್ವಲ್ಪ ನೋಡೋಣ ನಾಳಿನ ದಿನ. ಸೊ ಇವಾಗ ಇಲ್ಲೇನಿದೆಪ್ಪ ಅಂದ್ರೆ ಈ ಒಂದು ಕ್ಯಾಂಡಲ್ ಎಲ್ಲಿದೆಪ್ಪ ಅಂದ್ರೆ ಸೊ ನವೆಂಬರ್ 12ರಿಂದ ಮತ್ತು ನವೆಂಬರ್ 13 ಈ ಏನಿದೆಪ್ಪ ಅಂದ್ರೆ ಎರಡು ಕ್ಯಾಂಡಲ್ ಎಷ್ಟು ಹೋಗಿದೆಪ್ಪ ಅಂದ್ರೆ ಸುಮಾರು ಒಂದು 2,000 ಪಾಯಿಂಟ್ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಬಿದ್ದಿದೆ. ಹೌದಾ, ಇಲ್ಲಿಂದ ನವೆಂಬರ್ 12 ಮತ್ತು ನವೆಂಬರ್ 13 ಎರಡು ದಿನದಲ್ಲಿ ಮಾರ್ಕೆಟ್ ಎಷ್ಟು ಬಿದ್ದಿದೆಪ್ಪ ಅಂದ್ರೆ ಸುಮಾರು ಒಂದು 2,000 ಪಾಯಿಂಟ್ ಬೀಳೋದ್ರಿಂದ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆಯಿಂದ ಕೆಳಗಡೆ ಬಂದಿದೆ. ಆಮೇಲೆ ನಿಮ್ಗೆ ಒಂದು ಮಾತು ಹೇಳ್ತಾ ಇದ್ದೆ ಯಾವತ್ತು, ಏನು ಹೇಳ್ತಾ ಇದ್ದೆಪ್ಪ ನಿಮ್ಗೆ ಮಾರ್ಕೆಟ್ ಒಂದು ಒಂದು ಫಸ್ಟ್ ಲೆವೆಲ್ ಇದೆ ಅಂತ ನಿಮ್ಗೆ ಹೇಳ್ತಾ ಇದ್ದೆ. ಎಲ್ಲಿದೆಪ್ಪ ಅಂದ್ರೆ ಈ ಒಂದು ಝೋನ್ದಲ್ಲಿ ಅಲ್ಲ, ನಿಮ್ ಮೊದ್ಲಿಂದ ಹೇಳ್ಕೊತ ಬರ್ತಾ ಇದ್ದೀನಿ. ಈ 49,600 ಇದೇನಿದೆಯಲ್ಲ, ಈ ಒಂದು ಝೋನ್ ತುಂಬಾನೇ ಸಪೋರ್ಟ್ ಝೋನ್ ಇದೆ. ಹೌದಾ, ಮೇಲೆ ಒಂದು ಮಾರ್ಕೆಟ್ ಒಂದು ಇದು ಹೇಳಿದ್ದೀನಿ, ವಿಡಿಯೋ ಬಿಟ್ಟಿದೆ, ಹೌ ಟು ಕ್ಯಾಚ್ ಟಾಪ್ ಅಂಡ್ ಬಾಟಮ್ ಅಂತ. ಮಾರ್ಕೆಟ್ ಯಾವತ್ತು ಯಾವ ರೀತಿ ಬರುತ್ತಪ್ಪ ಅಂದ್ರೆ ಮೇಲಿಂದ ಕೆಳಗಡೆ ಬಂದಾಗ ಅದು ಕೆಳಗಡೆ ಬೀಳ್ಬೇಕಾದ್ರೆ ಮೊದಲು ಸ್ವಲ್ಪ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ರೆಸ್ಟ್ ಮಾಡುತ್ತೆ. ಈಗ ಆಲ್ರೆಡಿ ಎಷ್ಟು ಬಿದ್ದಪ್ಪ ಅಂದ್ರೆ ಅದು ಮಾರ್ಕೆಟ್ 2,300 ಪಾಯಿಂಟ್ ಬಿದ್ದಿದೆ. ಹೌದಾ, ಸೊ 2,300 ಪಾಯಿಂಟ್ ಬಿದ್ದಿದೆಪ್ಪ ಅಂದ್ರೆ ಒಂದ್ ದಿವಸ ಇಲ್ಲಿ ಪಾಸ್ ತಗೊಂಡಿದೆ, ಲಾಸ್ಟ್ ಶುಕ್ರವಾರ ಇದು ಗುರುವಾರ ಮತ್ತೆ ಇವತ್ತಿನ ದಿವಸ ಪಾಸ್ ತಗೊಂಡಿದೆ. ಹೌದಾ, ಸೊ ಈ ಪಾಸ್ ತಗೊಂಡ್ರು ಕೂಡ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಈ ಒಂದು ನವೆಂಬರ್ 13 ಕ್ಯಾಂಡಲ್ 50% ಕ್ರಾಸ್ ಮಾಡಿದೆ. ಓಕೆ, 50% ಕೂಡ ಏನಾಗಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಕ್ರಾಸ್ ಮಾಡಿಲ್ಲ. ಎಲ್ಲಿವರೆಗೂ 50% ಕ್ರಾಸ್ ಮಾಡೋದಿಲ್ಲ, 50% ಕ್ರಾಸ್ ಮಾಡ್ಕೊಂಡು ಮಾರ್ಕೆಟ್ ಇಲ್ಲಿ ಸ್ವಲ್ಪ ಸಸ್ಟೈನ್ ಆಗಬೇಕು. ಸಸ್ಟೈನ್ ಆದ ಕೂಡಲೇ ಇದು ಈ ಒಂದು ಲೆವೆಲ್ ಅನ್ನ ಬ್ರೇಕ್ ಮಾಡಿದ್ರೆ ನಮ್ಗೆ ಏನಾಗುತ್ತಪ್ಪ ಅಂದ್ರೆ 51,100 200 ಏನಾಗುತ್ತಪ್ಪ ಬೈಯಕ್ ಬರ್ತದೆ ನಿಮ್ಗೆ ಹೇಳಿದೆ. ಹೌದಾ, 50% ಎಲ್ಲಿವರೆಗೂ ಕ್ರಾಸ್ ಆಗಲ್ಲ ಮಾರ್ಕೆಟ್ ಅಲ್ಲಿವರೆಗೆ ಮೇಲ್ಗಡೆ ಹೋಗಂಗಿಲ್ಲ. ಓಕೆ, ಬಟ್ ಇವಾಗ ಏನಿದೆಪ್ಪ ಇದು ಒಂದು ಡೋಜಿ ಕ್ಯಾಂಡಲ್ ರೆಡಿ ಇದೆ, ಇದನ್ನು ಕೂಡ ಒಂದು ಡೋಜಿ ಕ್ಯಾಂಡಲ್ ರೆಡಿ ಇದೆ. ಬಟ್ ಈ ಡೋಜಿ ಕ್ಯಾಂಡಲ್ ಯಾವ ರೀತಿ ಇದೆಪ್ಪ ಅನ್ನೋ ಒಂದು ಹ್ಯಾಮರ್ ಕ್ಯಾಂಡಲ್ ತರ ಇದೆ. ಈ ಒಂದು ಡೋಜಿ ಕ್ಯಾಂಡಲ್ ಯಾವ ರೀತಿ ಇದೆಪ್ಪ ಅಂದ್ರೆ ಒಂದು ನಮಗೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ತರ ಕಾಣಿಸ್ತದೆ. ಹೌದಾ, ಇದು ಇನ್ವರ್ಟೆಡ್ ಹ್ಯಾಮರ್, ಆಮೇಲೆ ಇದು ಡೈರೆಕ್ಟ್ ಹ್ಯಾಮರ್. ಓಕೆ, ಈ ಹ್ಯಾಮರ್ ಗಳು ಎಲ್ಲಿ ಬರ್ತಪ್ಪ ಅಂದ್ರೆ ಈ ಒಂದು ಇನ್ವರ್ಟೆಡ್ ಹ್ಯಾಮರ್ ಬಾಟಮ್ ಅಲ್ಲಿ ಬರುತ್ತೆ, ಇದನ್ನು ಕೂಡ ಏನಾಗುತ್ತಪ್ಪ ಒಂದು ಬಾಟಮ್ ದಲ್ಲಿ ಬರುತ್ತೆ ಅಥವಾ ಸ್ವಿಂಗ್ ಲೋದಲ್ಲಿ ಬರುತ್ತೆ. ಓಕೆ, ಸೊ ಈ ಎರಡೂ ಬಂದಾಗ ಏನಾಗುತ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದು ಯಾಕಪ್ಪ ಅಂದ್ರೆ ಇಲ್ಲಿ ಪಾಸಿಬಿಲಿಟಿ ನೋಡ್ರ ನಮ್ ಪಾಸಿಬಲ್ ಹೇಳ್ತಾ ಇರ್ತೀವಿ ನಿಮ್ಗೆ. ಇಲ್ಲೇನಿದೆಪ್ಪ ಅಂದ್ರೆ ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಇದೆ. ಓಕೆ, ಇದು ಒಂದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇದೆ. ಬಟ್ ಇಲ್ಲಿ ಏನಿದೆಪ್ಪ ಅಂದ್ರೆ ಸಸ್ಟೈನ್ ಇದೆ, ಇಲ್ಲಿ ಸಪೋರ್ಟ್ ಇದೆ. ಎಷ್ಟು ಪಾಯಿಂಟ್ ಇದೆಪ್ಪ, ಒಂದು 600 ಪಾಯಿಂಟ್ ಏನಪ್ಪ ಅಂದ್ರೆ ಈ ಒಂದು 600 ಪಾಯಿಂಟ್ ಈ ಒಂದು ರೇಂಜ್ ಅಲ್ಲಿ ಏನಪ್ಪ ಅಂದ್ರೆ 600 ಪಾಯಿಂಟ್ ಇಲ್ಲಿ ಸಪೋರ್ಟ್ ಪಾಯಿಂಟ್ ಇದೆ. ಈ ಸಪೋರ್ಟ್ ಪಾಯಿಂಟ್ ಇಲ್ಲದಲ್ಲಿ ಇರೋದ್ರಿಂದ ಇಲ್ಲಿ ಏನಿದೆಪ್ಪ ಅಂದ್ರೆ ಮಾರ್ಕೆಟ್ ಮೊದಲು ಏನಿದೆ ಕನ್ಸಲ್ಟೇಷನ್ ಆಗಿದೆ. ಓಕೆ, ಜಾಸ್ತಿ ಕನ್ಸಲ್ಟೇಷನ್ ಇದೆ, ಮತ್ತೆ ಇಲ್ಲಿ ಜಾಸ್ತಿ ಹೊತ್ತು ಬ್ರೇಕ್ ಮಾಡಕ್ ಟ್ರೈ ಮಾಡೋದು ಕೂಡ 49,600ಕ್ಕೆ ಅದು ಬ್ರೇಕ್ ಆಗಿಲ್ಲ. ಓಕೆ, ಸೊ ಅದು ಬ್ರೇಕ್ ಆಗದೆ ಇರೋದ್ರಿಂದ ಮಾರ್ಕೆಟ್ ಏನಾಗಬಹುದು ಅಂದ್ರೆ ಇಲ್ಲಿಂದಾನೇ ಏನಾಗಬಹುದಪ್ಪ ಅಂದ್ರೆ ರಿವರ್ಸ್ ತಗೋಬಹುದು. ಓಕೆ, ರಿವರ್ಸ್ ತಗೊಂಡ್ರು ಕೂಡ ನಮ್ಗೆ ಎಲ್ಲಿ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ, ಬೈಯಿಂಗ್ ಸೈಡ್ 59,200ಕ್ಕೆ ನಮಗೆ ಬೈಕ್ ಸ್ಟಾರ್ಟ್ ಆಗುತ್ತೆ. ಒಂದ್ ವೇಳೆ ಈ ಒಂದು ಲೆವೆಲ್ 49,600 ಎಷ್ಟಪ್ಪ ಅಂದ್ರೆ 49,000 ಈ 600 ಲೆವೆಲ್ ಅನ್ನ ಬ್ರೇಕ್ ಮಾಡ್ಬೇಕಾದ್ರೆ ಏನಾಗಬೇಕಪ್ಪ ಅಂದ್ರೆ ಮಾರ್ಕೆಟ್ ಇವತ್ತೇನು ಒಂದು 2 ದಿವಸದಲ್ಲಿ ಡೋಜಿಕನ್ ಮಾಡಿದಿನ, ಅದೇ ರೀತಿ ಒಂದ್ 2-3 ದಿವಸ ಇಲ್ಲಿ ಏನಾಗಬಹುದಪ್ಪ ಅಂದ್ರೆ ಇದೇ ರೀತಿ ಡೋಜಿಕನ್ ಮಾಡ್ಕೊಂಡು ಕೆಳಗಡೆ ಬಂದು ಇಲ್ಲೂ ಸ್ವಲ್ಪ ಸಸ್ಟೈನ್ ಮಾಡ್ಕೊಂಡು ಕೆಳಗೆ ಬ್ರೇಕ್ ಆಗ್ಬೇಕು. ಅವಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಇಲ್ಲಿ ಕೂಡ ಏನಾಗಿದೆಪ್ಪ ಮಾರ್ಕೆಟ್ ಸಸ್ಟೈನ್ ಆಗಿದೆ. ಓಕೆ, ಇಲ್ಲಿನೂ ಕೂಡ ಏನಿದೆ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿದೆ. ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬ್ರೇಕ್ ಆಗಿ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಇದೆ. ಬಟ್ ಡೈರೆಕ್ಟ್ ಮಾರ್ಕೆಟ್ ಕೆಳಗೆ ಬರ್ತಾ ಇಲ್ಲ. ಯಾಕಪ್ಪ ಡೋಜಿಕನ್ ಆಗ್ತದೆ, ಮತ್ತೆ ಇಲ್ಲೊಂದು ಏನಿದೆಪ್ಪ ಅನ್ನೋದು ಇಲ್ಲಿ ಒಂದು ಸಪೋರ್ಟ್ 49,600ಕ್ಕೆ. ಒಂದ್ ವೇಳೆ ಮಾರ್ಕೆಟ್ ನಾಳೆ ಕೆಳಗಡೆ ಅಥವಾ ಮೇಲ್ಗಡೆ ಓಪನ್ ಯಾವ ರೀತಿ ಟ್ರೇಡ್ ಮಾಡಬೇಕು ನೋಡ್ಕೊಂಡ್ರೆ ನೋಡ್ರಿ, ಈ ಮಾರ್ಕೆಟ್ ಒಂದು ರೇಂಜ್, ಈ ಮಾರ್ಕೆಟ್ ಒಂದು ಬಿಹೇವಿಯರ್ ನೋಡ್ಕೊಂಡ್ರೆ ಯಾವ ರೀತಿ ಕಾಣತ್ತಪ್ಪ ನಿಮಗೆ ಒಂದು ಪ್ಯಾಟರ್ನ್ ತರ ಕಾಣುತ್ತೆ. ಇಲ್ಲೊಂದು ಏನಿದಪ್ಪ ಒಂದು ಟ್ರೆಂಡ್ ಲೈನ್ ಬರುತ್ತೆ, ಆಮೇಲೆ ಇಲ್ಲಿ ಒಂದು ಕೂಡ ಏನಪ್ಪ ಟ್ರೆಂಡ್ ಲೈನ್ ಬರುತ್ತೆ. ನಾನು ನಿಮ್ಗೆ ಯಾವಾಗಲೂ ಎಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ಕೊತ ಬರ್ತಿದ್ದೀನಿ. ಮಾರ್ಕೆಟ್ ಯಾವ್ದು ಹೆಂಗಪ್ಪ ಅಂದ್ರೆ ಎಕ್ಸ್ಪಾಂಡ್ ಇಂದ ಕಾಂಟ್ಯಾಕ್ಟ್ ಆಗುತ್ತೆ, ಎಕ್ಸ್ಪಾಂಡ್ ಇಂದ ಕಾಂಟ್ಯಾಕ್ಟ್ ಆಗ್ತದೆ ಅಂತ ನಿಮ್ಗೆ ಹೇಳ್ತಾ ಇರ್ಬೇಕು. ಸೊ ಮಾರ್ಕೆಟ್ ಇಲ್ಲಿ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ಸೆಲ್ಲರ್ಸ್ ಝೋನ್ 50,600. ಓಕೆ, 50,600 ಬಂದಿದೆ ಮತ್ತು 50,800 ಬಂದಿದೆ. ಸೊ ಈ ಒಂದು 200 ಪಾಯಿಂಟ್ ಏನಿದೆಪ್ಪ ಅಂದ್ರೆ ಒಂದು ನಮಗೆ ಎಸ್ ಎಲ್ ಪಾಯಿಂಟ್ಸ್ ಇದೆ. ಯಾರು ಎಸ್ ಎಲ್ ಪಾಯಿಂಟ್ಸ್ ಅಂದ್ರೆ ಸೆಲ್ಲರ್ಸ್. ಓಕೆ, ಸೆಲ್ಲರ್ಸ್ ಎಸ್ ಎಲ್ ಪಾಯಿಂಟ್ಸ್ ಇರೋದ್ರಿಂದ ಮಾರ್ಕೆಟ್ ಒಂದ್ ವೇಳೆ ಈ ಒಂದು ರೇಂಜ್ ಅಲ್ಲಿ ಬಂದರೆ 50,600 50,800 ಈ ಒಂದು ರೇಂಜ್ ಅಲ್ಲಿ ಮಾರ್ಕೆಟ್ ಮತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಒಂದು ಸ್ವಲ್ಪ 50,800 ಬ್ರೇಕ್ ಮಾಡ್ಕೊಂಡ್ರೆ ಮೇಲ್ಗಡೆ ಹೋಗ್ತೀನಿ ಚಾನ್ಸಸ್ ಇರುತ್ತೆ. ಓಕೆ, ಸೊ
ಬಟ್ ಹೈಯೆಸ್ಟ್ ಬೈಯರ್ಸ್ ಬರೋದು 51,200 ಓಕೆ. ಆಮೇಲೆ ಈ ಒಂದು ಪ್ಯಾಟರ್ನ್ ಏನ್ ರೆಡಿ ಆಗಿದೆ, ಈ ಒಂದು ಪ್ಯಾಟರ್ನ್ ಏನ್ ರೆಡಿ ಆಗಿದಿಲ್ಲ, ಈ ಪ್ಯಾಟರ್ನ್ ಪ್ರಕಾರ ನಾವು ನೋಡ್ಕೊಂಡ್ರೆ ಓಕೆ ಮಾರ್ಕೆಟ್ ನಾಳೆ ಏನಾದ್ರು ಈ ಒಂದು ಸ್ಪೇಸ್ ಅಲ್ಲಿ ಮಾರ್ಕೆಟ್ ಓಪನ್ ಆಗಿ ಈ ರೀತಿ ಬ್ರೇಕ್ ಮಾಡ್ಕೊಂಡ್ರೆ ಫಸ್ಟ್ ನಮ್ಗೆ ಸಪೋರ್ಟ್ ಇಲ್ಲಿ ಸಿಗುತ್ತಪ್ಪ ಅಂದ್ರೆ 50,000 ಸಿಗುತ್ತೆ. ಫಸ್ಟ್ ಸಪೋರ್ಟ್ ನಮ್ಗೆ 50,000 ಸಿಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಏನ್ ಕಾಣ್ತಪ್ಪ ನಮಗೆ 50,100 ಸಿಗುತ್ತೆ. ಓಕೆ, ಫಸ್ಟ್ ಸಪೋರ್ಟ್ ಎಲ್ಲಿ ಬರುತ್ತಪ್ಪ ನಮಗೆ 50,100 ಬರುತ್ತೆ. ಆಮೇಲೆ ಸೆಕೆಂಡ್ ಸಪೋರ್ಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ನಮಗೆ 50,000 ಏನಾಗುತ್ತಪ್ಪ ಅಂದ್ರೆ ನಮಗೆ ಸೆಕೆಂಡ್ ಸಪೋರ್ಟ್ ಬರುತ್ತೆ. ಒಂದ್ ವೇಳೆ ಇಲ್ಲಪ್ಪ ಅಂದ್ರೆ ಕ್ಲಿಯರ್ ಆಗಿ ತೋರಿಸ್ತೀನಿ ಮಾರ್ಕೆಟ್ ಪ್ಯಾಟರ್ನ್ ಮಾಡ್ಕೊಂಡು. ಈ ರೀತಿ ಏನಾದ್ರು ಆದ್ರೆ ಓಕೆ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತು ಈ ರೀತಿ ಬ್ರೇಕ್ ಹೋಗ್ಬೇಕಾದ್ರೆ ಫಸ್ಟ್ ಸಪೋರ್ಟ್ ಮೇಲೆ ಬರುತ್ತಪ್ಪ ಅಂದ್ರೆ ಈ ಒಂದು ಜಾಗದಲ್ಲಿ 50,100 ಬರುತ್ತೆ. ಇದ್ರೂ ಕೂಡ ಬ್ರೇಕ್ ಮಾಡಿದ್ರೆ ಎಲ್ಲಿ ಹೋಗುತ್ತಪ್ಪ ಅಂದ್ರೆ 50,000 ಬ್ರೇಕ್ ಆಗುತ್ತೆ. 50,000 ಏನಾದ್ರು ಬೇಕಾದ್ರೆ ಡೈರೆಕ್ಟ್ ನಮ್ಗೆ ಸಪೋರ್ಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 49,600 ಓಕೆ. ಎಷ್ಟು ಸಿಗುತ್ತಪ್ಪ ಅಂದ್ರೆ 49,600 ನಮ್ಗೆ ಸೆಕೆಂಡ್ ಸಪೋರ್ಟ್ ಸಿಗುತ್ತೆ. ಒಂದ್ ವೇಳೆ ಮಾರ್ಕೆಟ್ ಇಲ್ಲಿ ಏನಾದ್ರು ಓಪನ್ ಆಗಿ ಇಲ್ಲಿ ತೆಗೆದುತ್ತೆ, ಒಂದ್ ವೇಳೆ ಈ ಒಂದು ಸ್ಪೇಸ್ ಅಲ್ಲಿ 50,100 ಏನಾದ್ರು ಓಪನ್ ಆದ್ರೆ ಮಾರ್ಕೆಟ್ ಮತ್ತೆ ಏನಾಗುತ್ತಪ್ಪ ಸ್ವಲ್ಪ ಓಪನ್ ಆದ ಕೂಡಲೇ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಈ ಒಂದು ಇಲ್ಲಿ ವೊಲಟಿಲಿಟಿ ಝೋನ್ ಇದೆ. 50,400 ಏನಪ್ಪ ಅಂದ್ರೆ ಒಂದು ವೊಲಟಿಲಿಟಿ ಝೋನ್ ಇರೋದ್ರಿಂದ ಇಲ್ಲಿ ಸಪೋರ್ಟ್ ಒಂದು ರೆಸಿಸ್ಟೆನ್ಸ್ ಇಲ್ಲಿ ಕ್ರಿಯೇಟ್ ಆಗಿರೋದ್ರಿಂದ ಇಲ್ಲಿ ರೆಸಿಸ್ಟೆನ್ಸ್ ಹಿಟ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಮತ್ತೆ ಇಲ್ಲಿ ಹೋಗಿ ಸ್ವಲ್ಪ ಕನ್ಸೋಲೇಷನ್ ಆಗಬೇಕು, ಕನ್ಸೋಲೇಷನ್ ಆಗಿ ಮೇಲ್ಗಡೆ ಹೋಗ್ಬೇಕು. ಇಲ್ಲಪ್ಪ ಅಂದ್ರೆ ಮತ್ತೆ ಸ್ವಲ್ಪ ಕೆಳಗಡೆಯಿಂದ ಮೇಲ್ಗಡೆ ಹೋಗಿ ಕನ್ಸೋಲೇಷನ್ ಆಗಿ ಕೆಳಗಡೆ ಬಂದು ಆಮೇಲೆ ಇವತ್ತಿಂದ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ 50,100 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಸೆಕೆಂಡ್ ಟಾರ್ಗೆಟ್ ನಮ್ಗೆ ಎಲ್ಲಿ ಇರುತ್ತಪ್ಪ ಅಂದ್ರೆ 50,000 ಇರುತ್ತೆ. 50,000 ಆದ ಕೂಡಲೇ ಡೈರೆಕ್ಟ್ ನಮಗೆ ಎಲ್ಲಿ ಬರ್ತಪ್ಪ ಅಂದ್ರೆ ಒಂದು 4 ಪಾಯಿಂಟ್ ಒಂದು ರೇಂಜ್ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನಮಗೆ ಸಿಗುತ್ತೆ. 4 ಪಾಯಿಂಟ್ ರೇಂಜ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 50,000 ಓಕೆ. ಇವತ್ತೇನು ಪಾಯಿಂಟ್ ಇದಿಲ್ಲ 50,000 ಯಾವಾಗ ಬ್ರೇಕ್ ಆಗುತ್ತೆ ಅವಾಗ 49,600 ಮಾರ್ಕೆಟ್ ಡೈರೆಕ್ಟ್ ಆಗಿ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಮಾರ್ಕೆಟ್ ಏನಾಗ್ಬೋದಪ್ಪ ಅಂದ್ರೆ ಓಪನ್ ಆಗಿ ಈ ಒಂದು ರೇಂಜ್ ದಲ್ಲಿನೇ ಇರ್ಬೋದು, ಒಂದ್ 2-3 ದಿವಸ ಈ ಒಂದು ರೇಂಜ್ ದಲ್ಲಿನೇ ಇರ್ಬೋದು. ಇದನ್ನು ಕೂಡ ಒಂದು ಸಾಧ್ಯತೆ ಇದೆ. ಓಕೆ, ಇಲ್ಲಿ ನಾವು ಪಾಸಿಬಿಲಿಟಿಗಳನ್ನ ಮಾತ್ರ ಹೇಳ್ಬೋದು, ಗ್ಯಾರಂಟಿ ಯಾವುದು ಹೇಳಕ್ ಬರಂಗಿಲ್ಲ. ಓಕೆ, ಮಾರ್ಕೆಟ್ ಇಲ್ಲೇ ಓಪನ್ ಮಾಡ್ಕೊಂಡು 2-3 ದಿವಸ ಕನ್ಸಲ್ಟೇಷನ್ ಆಗ್ಬೋದು, ಮೇಲ್ಗಡೆ ಹೋಗ್ಬೋದು, ಮತ್ತೆ ಕೆಳಗಡೆ ಬರೋದು, ಮತ್ತೆ ಮೇಲ್ಗಡೆ ಹೋಗ್ಬೋದು, ಮತ್ತೆ ಕೆಳಗಡೆ ಬರೋದು, ಮತ್ತೆ ಮೇಲ್ಗಡೆ ಹೋಗೋದು, ಮತ್ತೆ ಕೆಳಗಡೆ ಬರೋದು. ಟೋಟಲ್ ಎಷ್ಟಿದಪ್ಪ ಅಂದ್ರೆ ಒಂದು 600 ಪಾಯಿಂಟ್ ಇಂದ ರೇಂಜ್ ಇದೆ. ಓಕೆ, ಇದು ಒಂದು ಬಿಗ್ ಕ್ಯಾಂಡಲ್. ಇವತ್ತಿಂದ ಒಂದು ಇನ್ಸೈಡ್ ಕ್ಯಾಂಡಲ್, ಮಣ್ಣಿದ ಒಂದು ಇನ್ಸೈಡ್ ಕ್ಯಾಂಡಲ್. ಓಕೆ, ಈ ಒಂದು ಇನ್ಸೈಡ್ ಕ್ಯಾಂಡಲ್ಗಳಲ್ಲಿ ಇರೋದ್ರಿಂದ ಮಾರ್ಕೆಟ್ ಇಲ್ಲಿ ಏನಾದ್ರು ಬ್ರೇಕ್ ಹಾಕಿ ಒಂದು ಕನ್ಸಲ್ಟೇಷನ್ ಆಗಿ ಸಸ್ಟೈನ್ ಆದ್ರಪ್ಪ ಅಂದ್ರೆ 50,600 ಮೇಲ್ಗಡೆ ಹೋಗುತ್ತೆ. ಇಲ್ಲಪ್ಪ ಅಂದ್ರೆ ಕೆಳಗಡೆ ಬ್ರೇಕ್ ಆದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ 49,600 ತನಕ ಏನಾಗಬೇಕು ಮಾರ್ಕೆಟ್ ಓಪನ್ ಆಗುತ್ತೆ. ಒಂದ್ ವೇಳೆ ಈ ಒಂದು ರೇಂಜ್ ಬಿಟ್ಕೊಂಡು ಕಿಶನ್ ಏನಾದ್ರು ಗ್ಯಾಪ್ ಡೌನ್ ಆದ್ರೆ ಏನಾದ್ರು ಡೈರೆಕ್ಟ್ 59,000 ಕೆಳಗೆ ಏನಾದ್ರು ಬ್ರೇಕ್ ಗ್ಯಾಪ್ ಅಪ್ ಆದ್ರೆ ಫಸ್ಟ್ ಇಲ್ಲಿ ಬಂದ ಕಿಶನ್ ಸ್ವಲ್ಪ ಸಸ್ಟೈನ್ ಮಾಡ್ಕೊಂಡು ಸ್ವಲ್ಪ ಸಸ್ಟೈನ್ ಅಂತೂ ಆಗಂಗಿಲ್ಲ. ಓಕೆ, ಏನಾಗುತ್ತಪ್ಪ ಫಸ್ಟ್ ಗೆ ಮಾರ್ಕೆಟ್ ಈ ಒಂದು ಸ್ಪೇಸ್ ಅಲ್ಲಿ 50,000 ಕೆಳಗೆ ಓಪನ್ ಆದ್ರೆ ಇಲ್ಲಿ ಓಪನ್ ಆದ ಕೂಡಲೇ ಮೊದಲೇ ಮೇಲ್ಗಡೆ ಬಂದು ಇಲ್ಲೆಲ್ಲ ಇರ್ತಕ್ಕಂತಹ ಎಲ್ಲ ಬೈಯರ್ಸ್ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡ್ಕೊಂಡು ಓಕೆ ಬೈಯರ್ಸ್ ಸ್ಟಾಪ್ ಲಾಸ್ ನ ಹಿಟ್ ಮಾಡ್ಕೊಂಡು ಕೆಳಗಡೆ ಬಂದು ಕೆಳಗಡೆ ಟ್ರೇಡ್ ಮಾಡ್ಕೊಂಡು ಸ್ವಲ್ಪ ಕನ್ಸಲ್ಟೇಷನ್ ಮಾಡ್ಕೊಂಡು ಕೆಳಗಡೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಆಗ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ 49,600 ಬರುತ್ತೆ. ನೆಕ್ಸ್ಟ್ ಟಾರ್ಗೆಟ್ ನಮ್ಗೆ ಎಲ್ಲಿ ಬರುತ್ತಪ್ಪ ಅಂದ್ರೆ ಸ್ವಲ್ಪ ನೋಡ್ಕೊಂಡ್ರೆ ನೆಕ್ಸ್ಟ್ ಟಾರ್ಗೆಟ್ ನಮ್ಗೆ ಎಲ್ಲಿ ಬರುತ್ತಪ್ಪ ಅಂದ್ರೆ 59,600 ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಬರುತ್ತೆ. ಸೆಕೆಂಡ್ ಟಾರ್ಗೆಟ್ ನಮ್ಗೆ ಎಲ್ಲಿ ಬರುತ್ತಪ್ಪ ಅಂದ್ರೆ 49,400. ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಒಂದು ಸಸ್ಟೈನಬಿಲಿಟಿ ಆಗ್ತಕ್ಕಂಥ ಒಂದು ಚಾನ್ಸಸ್ ನಾಳೆ ದಿನ ಇರುತ್ತೆ. ಓಕೆ, ಸ್ವಲ್ಪ ನೀವು ಏನ್ ಮಾಡ್ರಪ್ಪ ಅಂದ್ರೆ ನಾಳೆ ದಿನ ಮಾರ್ಕೆಟ್ ಸ್ವಲ್ಪ ನೋಡ್ಕೊಂಡು ಸರಿಯಾಗಿ ಟ್ರೇಡ್ ಅನ್ನ ಮಾಡ್ರಿ. ಯಾಕಪ್ಪ ಅಂದ್ರೆ ನಾಳೆ ಸ್ವಲ್ಪ ಸಸ್ಟೈನ್ ಆಗ್ತಕ್ಕಂಥ ಚಾನ್ಸಸ್. ಯಾಕಪ್ಪ ಮಾರ್ಕೆಟ್ ಪ್ಯಾಟರ್ನ್ ಅದೇ ರೀತಿ ಮಾಡಿದೆ. ಆಮೇಲೆ ಮಾರ್ಕೆಟ್ ಏನಪ್ಪ ಅಂದ್ರೆ ಈ ಒಂದು ಸ್ಪೇಸ್ ಅಲ್ಲಿ ಸೆಲ್ಲರ್ಸ್ ಎಷ್ಟಲ್ಲಿ ಇದೆ, ಈ ಒಂದು ಸ್ಪೇಸ್ ಅಲ್ಲಿ ಬೈಯರ್ಸ್ ಎಷ್ಟಲ್ಲಿ ಇದೆ. ಟೋಟಲ್ ಆಗಿ ಒಂದು 700 ಪಾಯಿಂಟ್. ಓಕೆ, ಈ ಒಂದು 700 ಪಾಯಿಂಟ್ ಅಲ್ಲಿ ನೀವು ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಬಹುದು. ಇವತ್ತು ನೋಡ್ರಿ ಮಾರ್ಕೆಟ್ ಮೇಲ್ಗಡೆ ಓಪನ್ ಆಯ್ತು, ಕೆಳಗಡೆ ಬಂತು, ಇಲ್ಲಿದೆಲ್ಲ ಸ್ಟಾಪ್ ಲಾಸ್ ಸೆಟ್ ಮಾಡ್ಕೊಂತು 50,100 ಸ್ಟಾಪ್ ಲಾಸ್ ಸೆಟ್ ಮಾಡ್ಕೊಂಡು ಮಾಡ್ಕೊಂಡು ಮೇಲ್ಗಡೆ ಚಿಕ್ಕದಾಗಿ ಸಣ್ಣದಾಗಿ ಮಾರ್ಕೆಟ್ ಹೋಗಿ ಇಲ್ಲೇನಿದೆಪ್ಪ ಇಲ್ಲಿ ಒಂದು ಸ್ಟಾಪ್ ಲಾಸ್ ಇತ್ತು 50,400 ಏನಿದೆಪ್ಪ ಅಂದ್ರೆ ಮನಿ ಟ್ರೇಡಿಂಗ್ ಅಲ್ಲಿ ಸ್ಟಾಪ್ ಲಾಸ್ ಇತ್ತು. ಅದೇನಿದೆಪ್ಪ ಅಲ್ಲಿ ಸ್ಟಾಪ್ ಲಾಸ್ ಕನ್ಸಲ್ಟೇಷನ್ ಆಗಿ ಈ ಒಂದು ಪೂರಾ ಫೇಸ್ ಅಲ್ಲಿ ಮಾರ್ಕೆಟ್ ನಿಂತಿದೆ. ಒಂದ್ ವೇಳೆ ನಾಳೆ ಮಾರ್ಕೆಟ್ ಏನಾದ್ರು 50,400 ಏನಾದ್ರು ಓಪನ್ ಆದ್ರೆ ಓಕೆ 50,555 50,555 ಇದು ಏನಾದ್ರು ಬ್ರೇಕ್ ಆದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಸಿಗೋದು ಎಲ್ಲಿಪ್ಪ ಅಂತಂದ್ರೆ 50,600 ಹೋಗುತ್ತೆ. ಆದ ಕೂಡಲೇ ಏನಾಗುತ್ತೆ ಅಂದ್ರೆ 50,800 ತನಕ ಮಾರ್ಕೆಟ್
ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಈ ರೀತಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಅನ್ನ ನಾಳೆ ನೀವು ಯಾವ ರೀತಿ ಟ್ರೇಡ್ ಮಾಡ್ಬೇಕಪ್ಪ ಅಂದ್ರೆ ಮೊದಲ ನೀವು ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮೊದಲು ಪ್ರೀ ಮಾರ್ಕೆಟ್ದಲ್ಲಿ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಎಲ್ಲಿ ಓಪನ್ ಆಗಂಗಿಲ್ಲ, ಗ್ಯಾಪ್ ಅಪ್ ಆಗುತ್ತೆ ಗ್ಯಾಪ್ ಡೌನ್ ನೋಡ್ಕೊಂಡು ಮಾರ್ಕೆಟ್ ಟ್ರೇಡ್ ಮಾಡುವಾಗ ಪ್ರತಿಯೊಂದು ಟ್ರೇಡ್ ಮಾಡುವಾಗ ನಿಮ್ಗೆ ಇನ್ನೊಂದ್ಸತಿ ಹೇಳ್ತೀನಿ, ಪ್ರತಿ ಟ್ರೇಡ್ ಮಾಡುವಾಗ ನೀವು ಮೊದಲು ಏನ್ ಟ್ರೇಡ್ ಮಾಡ್ತಾ ಇದ್ರಿ, ಏನ್ ಟ್ರೇಡ್ ಮಾಡ್ತಾ ಇಲ್ಲ, ಯಾಕೆ ಟ್ರೇಡ್ ಮಾಡ್ತೀರಿ ಅದನ್ನ ಮೊದಲು ಪ್ಲಾನ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡಿ. ನೀವು ಸಿಕ್ಸ್ ಟ್ರೇಡ್ ಮಾಡ್ಕೋತ ಹೋದ್ರಪ್ಪ ನಿಮ್ಗೆ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ನಾಳೆ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಿ.